ನಿಮಗೆ ಈ ನಮ್ಮ ಶರಣರ ವಚನಗಳ ಬಗ್ಗೆ ಎಷ್ಟು ಕೇಳಿಸ್ಕೊಂತಿದ್ರಿ? ಅಂದರೆ ನೀವು ಈ ಕವನ ಬರೆಯೋಕ್ಕೆ ಮುಂಚಿತವಾಗಿ ಎಷ್ಟು ಮಟ್ಟಿಗೆ ನಿಮ್ಮ ಊರಿನಲ್ಲಿ ಕೇಳಿಸ್ಕೊಂತಿದ್ರಿ? ಯಾಕಂದರೆ ಬೀಳಗಿ, ಬಾಗಲಕೋಟೆ ಅಂತ ಹೇಳಿದಾಗ ಸಹಜವಾಗಿಯೇ ಶರಣರ ಸಾಹಿತ್ಯ, ವಚನಗಳು ಅಲ್ಲಲ್ಲಿ ಕಾರ್ಯಕ್ರಮಗಳಲ್ಲಿ ಕೇಳಿಸ್ಕೊಳ್ಳುವಂಥದ್ದು ಇದ್ದೇ ಇರುತ್ತೆ. ಹಾಡೋದು ಇವೆಲ್ಲವೂ ಕೂಡ ಇರುವಂಥದ್ದೇ. ಅದು ನಿಮ್ಮ ಮೇಲೆ ಎಷ್ಟು ಪ್ರಭಾವ ಆಯಿತು? ಪ್ರಭಾವ. ಯಾಕಂದ್ರೆ ಈ ಪುರಾಣ ಶ್ರಾವಣದಾಗ ಪುರಾಣ ಹೇಳೋದು, ಹ್ಮ್. ಕೀರ್ತನ ಹೇಳೋದು ಹ್ಮ್. ಇಲ್ಲ. ಪುರಾಣ ನನಗಿಷ್ಟು ವಿದ್ವಾನ್ ಬರ್ಬೇಕಾರೆ ಹಾಂ. ನನಗನಿಸಿದ ಮಟ್ಟಿಗೆ ಅವಾಗ ಪುರಾಣಗಳು ಚಂದ ಹೇಳ್ತಿದ್ರು, ಹಾಂ, ಹಾಂ. ಕೀರ್ತನ ಹೇಳ್ತಿದ್ರು, ಹಾಂ. ಕೀರ್ತನಗಳು ಹೇಳ್ತಿದ್ರು. ಹಾಂ. ಬಂದಿಟ್ಟು ಕುತ್ಕೊಂಡು ಕೇಳ್ತಿದ್ದೆವು, ಹುಚ್ಚ ಕೇಳೋದು. ಅದು ಕೇಳೋದು. ಆದ್ರೆ ಹಿಂಗೆ ಕವಿತಾ ಕಟ್ಟಬೇಕು, ಕವಿ ಆಗಬೇಕು ಏನು ನನಗೆ ಆಸೆ ಇಲ್ಲ. ಹೌದೌದು. ಇದನ್ನು ಏನೂ ಮಾಡ್ಬೇಕಂದವಲ್ಲ, ಇದು ನನಗೇನೂ ಗೊತ್ತಿಲ್ಲ. ಇದು ನಾನು ಹೆಂಗೆ ಇಲ್ಲಿ ಕರ್ಕೊಂಬತ್ತು ನನಗೆ ಗೊತ್ತಾಗವಲ್ದು. ಸರಸ್ವತಿನೇ ಕೈ ಹಿಡ್ಕೊಂಡು ಬಂದ್ಲು. ಅದಕ್ಕೆ ಹಾಂ. ಸರಸ್ವತಿ ಮ್ಯಾಗ ಒಂದು ಪದ ಕಟ್ಟಿದ್ದೆ ಯಾವುದು ಅಂದ್ರೆ, ಹಾಂ. ಶ್ರೀವತ್ತ ಬಾಯಣ್ಣ ಸರಸ್ವತಿ ಮಾಮುನಿ ಪಂಡಿತ್ರಿಗೆ ಹೊಲದಾಕಿ, ಹಾಂ. ವಿದ್ಯಾ ಬುದ್ಧಿ ಕೊಟ್ಟ ಸದ್ದ ಗುರುವಿನ ಸ್ಮರಣೀಯ ಹಿಡಿಸಾಕಿ, ಭಕ್ತಿ ಮಾರ್ಗ ತೋರ್ಸಾಕಿ, ನೀತಿ ಕತಿಗಳ ತಿಳಿಸಾಕಿ, ಪುರಾಣ ಪಂಡಿತರಿಗೆ ಸನ್ಮಾರ್ಗ ತೋರಿಸಿ ಸರಸ್ವತಿ ಅನಸಾಕಿ, ದೈವದಲ್ಲಿ ದಾರಿಯ ತೋರ್ಸಾಕಿ, ನೀತಿ ಕತಿಗಳ ತಿಳಿಸಾಕಿ, ತತ್ವ ಬುತ್ತಿ ಬಿಚ್ಚಿ ತುತ್ತ ಮಾಡಿ ನೀ ಅಮೃತ ಉಣಸಾಕಿ, ಶ್ರೀವತ್ತ ಬಾಯನ ಸರಸ್ವತಿ ಮಾಮುನಿ ಪಂಡಿತರಿಗೆ ಹೊಲಸಾಕಿ, ಭಕ್ತಿ ಮಾರ್ಗ ತೋರ್ಸಾಕಿ, ನೀತಿ ಕತೆಗಳ ತಿಳಿಸಾಕಿ, ಸಪ್ತ ಸಾರಗಳ 32ರಾಗ ನೀನೇ ತಿಳಿಸಾಕಿ, ಶ್ರೀವತ್ತ ಬಾಯನ ಸರಸ್ವತಿ ಮಾಮುನಿ ಪಂಡಿತರಿಗೆ ಹೊಲದಾಕಿ, ತಾಲೆಸುಬರು ತಂಬೂರಿ ಬಾರಸಾಕಿ, ಸ್ತ್ರೀ ಕೊಟ್ಟಿ ಸ್ಥಾನದಲ್ಲಿ ಇರುವಾಕಿ, ಸಪ್ತ ಸಾರಗಳ 32ರಾಗ ನೀನೇ ತಿಳಿಸಾಕಿ, ಶ್ರೀವತ್ತ ಬಾಯನ ಸರಸ್ವತಿ ಮಾಮುನಿ ಪಂಡಿತರಿಗೆ ಹೊಲದಾಕಿ, ಸಾಧು ಸಜ್ಜನರಿಗೆಲ್ಲ ಹೊಲದಾಕಿ, ಬೀಳಿಗೆ ಬಿದರಿ ಸಿದ್ಧನ ತುದಿಯ ನಾಲ್ಗ್ಯಾ ಕುಂತಾಕಿ, ಹಗಲು ರಾತ್ರಿ ನನ್ನ ಮೇಲೆ ಪದಗಳ ಹಾಡತ ಹೇಳಾಕಿ, ಶ್ರೀಯುತ ಬಾಯನ ಸರಸ್ವತಿ ಮಾಮುನಿ ಪಂಡಿತರಿಗೆ ಹೊಲದಾಕಿ, ವಿದ್ಯಾ ಬುದ್ಧಿ ಕೊಟ್ಟ ಸದ್ದ ಗುರುವಿನ ಸ್ಮರಣೀಯ ಹಿಡಸಾಕಿ. ವಾವ್. ಸರಸ್ವತಿದು, ಸರಸ್ವತಿಯ ಸ್ತುತಿನೇ ಆಗೋಯ್ತು. ಗಣಪತಿದು, ಹಾಂ. ಗೌರಿಯ ಪುತ್ರ ನಾನಿನ್ನ ಸೂತ್ರ ಸುರುವ ಮಾಡಿ ನೆನರಿ, 64 ವಿದ್ಯಾ ಎಲ್ಲ ಮುದ್ಯ ಗಣನಾಥಗಿದ್ದವರಿ, ಹುಡುಗಿಯ ಹುಟ್ಟ ಮಡಗಿಯ ಅಂಗಿ ಜರ್ತಾರ್ ತೊಟ್ಟಣಿನರಿ, ಕಂಟಿಯ ಗೋಪ ಕಡಿತಡಿ ಜೋಕ ಕೈಯಲ್ಲಿ ಇಟ್ಟಣಿನರಿ, ಉಂಗರದ ಉಡದಾರ ಬಂಗಾರ ಕಿರೀಟ ಗಣಪತಿ ದೇವರಿಗೆ, ಕರಿಕಿ ಪತ್ತರಿ ಕಮಲದ ಹೂವು ನಾವು ಪೂಜಕ್ಕೆ ತಂದೆವ್ರಿ, ಒಂದೊಂದು ಹೂವು ಚಂದದಿಂದ ಹೊಂದಿಸಿ ಏರಿ ಅವರಿ, ಗಣಪತಿ ಮುಂದು ಲೆಕ್ಕಿಲ್ಲದಂದು ಸರದಿ ಪತ್ಯವರಿ, ಗಜಾಣ ರೂಪ ನಸಲ ಗೆಂಪ ಬಿಸಲ ಬಿದ್ದಂಗರಿ, ಮೂಡಲ ಹರಿದು ಮುಂಗಾರಿ ಮಾಡಿನ್ಯಾಗ ಕೋಲಮಿಚ್ಚು ಹೊಡೆದಂಗರಿ, ವಿದ್ಯಾ ಭರ್ಪುರ ಬುದ್ಧಿಯ ತಮ್ಗುಡ್ರೆ ಸುದ್ಯಾಗ ಇರಬೇಕರಿ, ಗಣಪತಿ ಗುರುವ ಹಾಡಿಗೆ ಬರುವ ನಾಲಿಗೆಯಾಗಿ ಇರಬೇಕರಿ, ಗೌರಿಯ ಪುತ್ರ ನಾನಿನ್ನ ಸೂತ್ರ ಸುರುವ ಮಾಡಿ ನೆನರಿ, 64 ವಿದ್ಯಾ ಎಲ್ಲ ಮುದ್ಯ ಗಣನತಗಿದ್ದವ್ರಿ. ಗಣಪತಿ 64 ವಿದ್ಯೆಗಳನ್ನು 64 ವಿದ್ಯಾ ಅಂತ ತಿಳ್ಕೊಂಡು ಇದರಲ್ಲಿ ಹೇಳ್ತೀರಿ. ಇಲ್ಲಿ ಈ ಕವಿತೆಗಳನ್ನು ನೀವು ನಿಮ್ಮ ಮದುವೆಗೆ ಮುಂಚಿತವಾಗಿಯೇ ಕವಿತೆ ಕಟ್ಟಕ್ಕೆ ಶುರು ಮಾಡಿದ್ರ, ಮದುವೆ ಆದ ನಂತರ ಕವಿತೆ ಕಟ್ಟಕ್ಕೆ ಶುರು ಮಾಡಿದ್ರ? ಮೊದಲ ಮದುವೆ ಆಗಕ್ಕಿಂತ ಮೊದಲ ಸುಮ್ಮನೆ ನಾಟಕದಾಗ ಪಟಕದಾಗ ಹಿಂಗೆ ಏನಾರ ಒಂದು ಯಾರು ಇದು ಮಾಡಿದ್ರೆ ಆ ಹಾಡಕ್ಕೆ ಕಟ್ಟಿ ಅವ್ರಿಗೆ ಕೊಡ್ತಿದ್ದೆ. ಹಂಗೆ ಸ್ವಲ್ಪ ಏನೋ ಹುಡುಗಿ ಮ್ಯಾಗ ಬದುಕಿನ ಮ್ಯಾಗ ಏನು ಹಿಂಗೆ ಹಾಡಕ್ಕೆ ಕಟ್ತಿದ್ದೆ. ಯಾಕಂದ್ರೆ ಬಹಳಷ್ಟು ಪ್ರೇಮ ಕತೆಗೆ ನಿಮ್ಮ ಕವಿತೆಗಳನ್ನು ನೋಡಿದಾಗ ನಾನು ಹೆಚ್ಚು ಕವಿ ಆದದ್ದು ಲಗ್ನ ಆದಿಂದ, ಲಗ್ನ ಆದಿಂದ, ಅದಕ್ಕೆ ಮೊದಲಿಲ್ಲ. ಯಾಕೆ ನನ್ನ ಹೆಂಡತಿ ನೀ ಬುಳ್ಬುಳ್ ಬಳತಿ ಮಾಡಬೇಡ ಚಿಂತಿ, ಈ ಜೀವನ 3 ದಿನ ಶಾಂತಿ ಇಂಥವು ಹೇಳ್ಕೊತಿದ್ದೀವಿ. ಆಮೇಲೆ ನಾ ಕವಿ ಆದ 90ರಿಂದ 88, 89ರಿಂದ ಈ ಕಡೆ ಆ ಹಾಡ ಬರೆದು ಹಿಡಿದು ತೆಗೆದು ಮಾಡಿಟ್ಟಿವಿ. ಇಲ್ಲಿ ತಕಾನು ನನ್ನ ಹಾಡುಗಳಿಗೆ ಇಲ್ಲಿ ತಕಾನು ಒಂದು ಹಾಡು ಬರೋದಕ್ಕೆ ನನ್ನ ಹಾಡುಗಳಿಗೆ ಯು ಆರ್ ಅನಂತಮೂರ್ತಿ, ಗಿರೀಶ್ ಕಾರ್ನಾಡ್, ಚಂದ್ರಶೇಖರ್ ಕಂಬಾರ್, ದೊಡ್ಡರಂಗೇಗೌಡ, ಸಾಸಿ ಮುರಳಯ್ಯ, GS ಶಿವರುದ್ರಪ್ಪ, ಪಂಚಪೀಠಾಶಿರ 5 ಮಂದಿ ಆಶೀರ್ವಚನ ಬರೆದ್ರು. ಆಮೇಲೆ ಸಿದ್ದೇಶ್ವರ ಸ್ವಾಮಿಗಳು, ಧರ್ಮಸ್ಥಳ ವೀರೇಂದ್ರ ಹೆಗ್ಗಡೆ ಅವರು ಆಶೀರ್ವಚನ ಬರೆದ್ರು. ನನ್ನ ಈ ನಾಡಿನೊಳಗೆ ನನ್ನಟ್ಟು ಭಾಗ್ಯಶಾಲಿ ಕವಿ ಇನ್ನೊಬ್ಬ ಹುಟ್ಟುತ್ತಾನೋ ಇಲ್ಲೋ ನನಗೆ ಗೊತ್ತಿಲ್ಲ. ಆ ದೇವ್ರು ನನಗೆ ಅಷ್ಟು ಸಂಪತ್ತು ಕೊಟ್ಟುಬಿಟ್ಟ. ಯಾಕಂದ್ರೆ ಎಲ್ಲ ಕವಿಗಳು ಹರಿಸಿದ್ರು, ಎಲ್ಲ ಶಾಲೆ ಕಾಲೇಜಿನವರು, ಎಲ್ಲ ಗುರುಗಳ ಮಠದವರು ಎಲ್ಲರೂ ನನ್ನನ್ನು ಕವಿ ಅಂತೇಳಿ ಕರೆದ್ರು.